ತಮಿಳುನಾಡಿಗೆ ಕಾವೇರಿ ನೀರು, ಮಂಡ್ಯದಲ್ಲಿ ರೈತರ ಪ್ರತಿಭಟನೆ. ಮಂಡ್ಯದ ಸಂಜಯ ವೃತ್ತದಲ್ಲಿ ರಾಗಿ ಗಂಜಿ ಚಳುವಳಿ ಹಮ್ಮಿಕೊಳ್ಳಲಾಗಿತ್ತು. ಕಬ್ಬು ಭತ್ತಕ್ಕೆ ನೀರಿಲ್ಲ ಅಂತ ಸಚಿವರ ಹೇಳಿಕೆ ಖಂಡಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗಂಜಿ ಕುಡಿಯೋ ಮೂಲಕ ನೀರಾವರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ವಿಭಿನ್ನ ಚಳುವಳಿ ಕೈಗೊಂಡಿದ್ದಾರೆ. ರೈತ ಸಂಘ, ಕನ್ನಡ ಸೇನೆ ಆಕ್ರೋಶ ಹೊರಹಾಕಿದ್ದು ಮಂಡ್ಯದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಗಂಟೆಗೊಂದು ಆದೇಶವನ್ನ ಮಾಡ್ತಿದ್ದಾರೆ. ಕಬ್ಬು ಭತ್ತಕ್ಕೆ ನೀರಿಲ್ಲ, ಉಪ ಉತ್ಪಾದನೆಗಳಿಗೆ ಮಾತ್ರ ನೀರು ಅಂತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷಿಕರು ಭತ್ತ ರಾಗಿಯನ್ನು ಪ್ರಧಾನವಾಗಿ ಬೆಳೆಯುವಂತ ರೈತರು ನಮ್ಮ ಮಂಡ್ಯದಲ್ಲಿರುವಂತ ಜನ. ತಮಿಳುನಾಡಿಗೆ 12,000 ಕ್ಯೂಸೆಸ್ ಕೊಡಬೇಕು ಅಂತ ಆದೇಶ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನೀರು ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳಿ 16,000 ಕ್ಯೂಸೆಸ್ ನೀರನ್ನ ಇವತ್ತು ಪ್ರೆಸೆಂಟ್ ಕೂಡ 16,000 ಕ್ಯೂಸೆಸ್ ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ಇದು ರಾಜ್ಯಕ್ಕೆ ಮಾಡಿದ ದೊಡ್ಡ ಅವಮಾನ ಅಂತೇಳಿ ನಾನು ದೊಡ್ಡ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಮೊನ್ನೆ ನೀವು ದೆಹಲಿಯಲ್ಲಿ ನಡೆದಂತ ಸಭೆಯಲ್ಲಿ ಕಾವೇರಿ ಸಮಸ್ಯೆಗೆ ಮೇಕೆದಾಟೆ ಒಂದು ಸೂತ್ರ ಅನ್ನುವಂತ ಬಹುದಿನದ ಕನ್ನಡಿಗರ ಹೋರಾಟಕ್ಕೆ ಅಲ್ಲಿ ನಿರ್ಧಾರವನ್ನು ಪ್ರಕಟಿಸುವ ತೀರ್ಮಾನ. ಕಬಿನಿ ಡ್ಯಾಂಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಯತ್ನಿಸಿದರು. ಕಬಿನಿ ಜಲಾಶಯದ ಬಳಿ ರೈತರು ಪ್ರತಿಭಟನೆ ಮಾಡಿದ್ದು ತಮಿಳುನಾಡಿಗೆ ನೀರು ಹರಿಸದಂತೆ ಅನ್ನದಾತರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಡಿಕೆ ಶಿವಕುಮಾರ್, ವಿಜಯ್ ಜೋಸೆಫ್ ವಿರುದ್ಧ ಘೋಷಣೆ ಕೂಗಿದ್ರು. ರೈತರ ಹಿತ ಕಾಪಾಡಿ, ಕುಡಿಯೋದಕ್ಕೆ ನೀರು ಉಳಿಸಿ ಅಂತ ಘೋಷಣೆ ಕೂಗಿದ್ರು. ಕಬಿನಿ ಜಲಾಶಯದ ಬಳಿ ರೈತರು ಪ್ರತಿಭಟನೆ ನಡೆಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಡಿಕೆ ಶಿವಕುಮಾರ್, ವಿಜಯ್ ಜೋಸೆಫ್ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ರೈತರ ಹಿತ ಕಾಪಾಡಿ, ಕುಡಿಯೋ ನೀರನ್ನ ಉಳಿಸಿ ಅಂತ ಘೋಷಣೆ ಕೂಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.